ಸಂಗಮಬಸವ ಸ್ವಾಮಿಗಳ ಬಾಯಲ್ಲಿ ಇಂಥ ಮಾತು ಬರುತ್ತೆ ಅಂದ್ರೆ ಅವರ ಮಠ ಅಸಮತೆಯ ತೊಡೆದು ಹಾಕಿ ಸಮಾನತೆಯ ಸಾರುವ ಬನ್ನಿ ಲಿಂಗಾಯತರೆ ಎಚ್ಚರಾಗಿ ನಿಲ್ಲುವ ಬನ್ನಿ ಲಿಂಗಾಯತರೆ ಎಚ್ಚರಾಗಿ ನಿಲ್ಲುವ. ಧರ್ಮಗುರು ಬಸವಣ್ಣನವರು ನಮ್ಮ ಆಯುಷ್ಯವನ್ನು ನಿರ್ಧಾರ ಮಾಡುವವರು ಅಂದಾಗ ಅದು ನಮ್ಮ ಕೈಯಲ್ಲಿ ಇಲ್ಲ. ಆದ್ದರಿಂದ ನಾವೇನು ಕಳವಳ ಪಡೋ ಕಾರಣ ಇಲ್ಲ. ಇಷ್ಟೆಲ್ಲ ಒಂದು ಮಾತನ್ನ ನಾನು ಸಂಗಮಬಸವ ಸ್ವಾಮಿಗಳಿಗೆ, ವೀರಶೈವ ಮಹಾಸಭಾದವರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ವೇಳೆ ನಾವು ಲಿಂಗೈಕ್ಯರಾದರೂ ಕೂಡ ಈ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗುವ ಅನೇಕ ಜನ ಇವತ್ತು ಸನ್ನದ್ಧರಾಗಿದ್ದಾರೆ, ಸಿದ್ಧರಾಗಿ ನಿಂತಿದ್ದಾರೆ. ನಮ್ಮ ಗುರಿ ಮುಟ್ಟುವವರೆಗೂ ಕೂಡ ಈ ಹೋರಾಟ ನಿಲ್ಲೋದಿಲ್ಲ. ಆದ್ದರಿಂದ ನಾವು ಲಿಂಗೈಕ್ಯರಾಗ್ತೀವಿ ಅಂತ ಇವರು ಕಾಯ್ತಾ ಕೂತ್ಕೊಳ್ಳೋದು ಬೇಡ. ನಾವು ಲಿಂಗೈಕ್ಯರಾದರೂ ಕೂಡ ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುವಂತ ಅನೇಕ ಧೀಮಂತರು ಇವತ್ತು ಸಿದ್ಧರಾಗಿದ್ದಾರೆ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ.